ಮಂಡ್ಯ ಸ್ಪೆಷಲ್ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ನಿಮ್ಮ ನಿಹಾ ಟ್ರಾವೆಲ್ಸ್ ಗಿರೀಶ್. ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ. ಸಿಂಪಲ್ಲಾಗಿ ಬ್ಯಾಚುಲರ್ ಹುಡುಗರು ಮಾಡ್ಕೊಳ್ಳುವಂಥ ಸ್ಪೆಷಲ್ ಎಗ್ ಬುರ್ಜಿ. 2 ಈರುಳ್ಳಿ, 3 ಮೆಣಸಿನ್ಕಾಯಿ, ಸ್ವಲ್ಪ ನುಗ್ಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ ಸಾಕು, ಸ್ವಲ್ಪ ಮೆಣಸಿನ ಪುಡಿ, ಇಷ್ಟನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವೇ ತಯಾರಿಸ್ಬೋದು. ಅದ್ಭುತವಾಗಿರುತ್ತೆ. ಒಂದು ಸಲ ತಿಂದರೆ ಜೀವನ ಪೂರ ಕಳೆದೋಗ್ತೀರ, ಅಷ್ಟು ಸ್ಪೆಷಲ್ ಆಗಿರುತ್ತೆ. ಈರುಳ್ಳಿನ ಸಣ್ಣದಾಗಿ ಚಾಪ್ ಕಟ್ನಲ್ಲಿ ನಾನು ಚಾಪ್ ಮಾಡಿಕೊಂಡು ಅದರಲ್ಲೇ ಮೆಣಸಿನ್ಕಾಯಿ ಹಾಗೂ ನುಗ್ಗೆ ಸೊಪ್ಪನ್ನು ಕೂಡ ಚಾಪ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಟು ಅದಕ್ಕೆ 2 ಸ್ಪೂನು ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಈರುಳ್ಳಿನ ಒಳಗಡೆ ಹಾಕಿ ಸ್ವಲ್ಪ ಹೊತ್ತು ಕೆಂಪು ಬರಲಿ, ಆ ಈರುಳ್ಳಿ ಸುವಾಸನೆ ಸ್ವಲ್ಪ ಹೋಗಬೇಕು, ಅಲ್ಲಿ ತನಕ ಒಂದು ಸ್ವಲ್ಪ ಡ್ರೈ ಮಾಡಿಕೊಂಡು ಜೊತೆಗೆ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ನುಗ್ಗೆ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಒಳಗಡೆ ಜೊತೆಲೇ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಕೆಂಪು ಬರಲಿ ಅಂತ ಹೇಳಿ ಅಲ್ಲಿ ತನಕ ಈ ಥರ ಕೆಂಪು ಬಂದ ನಂತರ ಒಳಗಡೆಗೆ ಏನು ಅದನ್ನು ಕೂಡ ಚಾಪ್ ಮಾಡ್ಕೊಂಡಿರ್ತೀವಿ, ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಅದನ್ನು ಕೂಡ ಒಳಗಡೆ ಹಾಕಿ ಸ್ವಲ್ಪ ಹೊತ್ತು ಸಣ್ಣ ಉರಿನಲ್ಲಿ ಅದನ್ನು ತಿರುಗಿಸಿ, ಅದಾದ ನಂತರ ಏನು 3 ಮೊಟ್ಟೆ ಮಡಿಕೊಂಡಿರ್ತೀವಿ ಆ 3 ಮೊಟ್ಟೆ ತಗೊಂಡು ಒಳಗಡೆ ಒಡೆದು ಹಾಕಿ ಅದನ್ನು ಡ್ರೈ ಮಾಡ್ತಾ ಒಂದು 5 ನಿಮಿಷಗಳ ಕಾಲ ಬಿಡಿ. ಹಾಗೆ ಬಿಟ್ಟಾದ ಮೇಲೆ ಅದು ಡ್ರೈ ಆಗ್ತಾ ಬರ್ತಾ ಇರುತ್ತೆ. ಒಂದು 4ರಿಂದ 5 ನಿಮಿಷ ಆದಮೇಲೆ ಅದು ಡ್ರೈ ಆಗುತ್ತೆ. ಆ ಡ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ರುಚಿ ಹಾಗೂ ಮೆಣಸಿನ ಪುಡಿ, ಪ್ಯೂರ್ ಇರಲಿ ಮೆಣಸಿನ ಪುಡಿ, ಒಳ್ಳೆ ಸುಗಂಧ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಹೀಗೆ ಡ್ರೈ ಆಗಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನಿಮಗೆ ಎಗ್ ಬುರ್ಜಿ ರೆಡಿ. ತಿನ್ನೋಡಿ, ಕಳೆದೊಯ್ತೀರ. ಅದ್ಭುತ. ತಿಂತಾಯಿದ್ರೆ ಕಳೆದೋಗ್ತೀವಿ. ಅದ್ಭುತವಾಗಿದೆ. ಈ ಟೇಸ್ಟ್ನ ನೀವು ಕೂಡ ಮಾಡಿ, ನಿಮ್ಮ ಮನೆಯಲ್ಲಿ ನೀವೇ ಟ್ರೈ ಮಾಡಿ. ಸಿಂಪಲ್ ರೆಸಿಪಿ.